ಬೆಳಗುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಎಲ್ಲರೂ ಈ ಕಡೆ ನೋಡಿ ಸರ್. ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗ್ತಿದೆ. ಅದೇ ರೀತಿಯಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಕೂಡ ಬಂದಿದ್ದೀವಿ ನಾವು. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಜಿನಿಕೇರಿ ಅವ್ರನ್ನ ಇವತ್ತಿನ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅದೇ ರೀತಿ ಮುರಳೀಕೃಷ್ಣ ಅಂತೇಳಿ ಅವರು ಕೂಡ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ. ಇವತ್ತು ನಮ್ಮ ಕೃಷ್ಣ ಅಂತೇಳಿ ಅವರು ಕೂಡ ಜನರಲ್ ಸೆಕ್ರೆಟರಿಯಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಸಮಿತಿ ಉತ್ತಮವಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಆಗ್ತದೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕೂಡ ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಸೇವಾ ಅಂದರೆ ನಮ್ಮ ಇವತ್ತಿನ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಏನಂತಾರೆ ಅಂದರೆ ಇದು ಸೇವಾ ಭಾವನೆಯಲ್ಲಿಂದ ನಮ್ಮ ಭಕ್ತಿಯಿಂದ ನಮ್ಮ ಎಲ್ಲ ನಮ್ಮ ಸಮಾಜದವರು ಕಲಬುರಗಿಯಲ್ಲಿ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೊಡ್ಡ ಒಂದು ಸೇವಾ ಸಮಿತಿ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸೇರಿ ಒಂದು ಸೇವಾ ಸಮಿತಿ ಒಳ್ಳೆ ರೀತಿಯಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಕೆಲಸ ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ನಮಸ್ಕಾರ. ಈಗ ಮಾದಿಗ ಸಮುದಾಯ ಅಂದರೆ ಪೌರಾಣಿಕವಾಗಿ ಆದಿಜಾಂಬವನ ಕಾಲಕ್ಕೆ ಹೋಗ್ತದೆ. ಬಸವಣ್ಣನವರ ಶರಣರ ಸಂಸ್ಕೃತಿ ಬಂದರೆ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯನವರ ಶರಣ ಸಂಸ್ಕೃತಿ ಇರುವಂಥ ಸಮುದಾಯ. ಆ ಒಂದು ನಿಟ್ಟಿನಲ್ಲಿ ಶ್ರೀ ಸನ್ಮಾನ್ಯ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳವರ ಒಂದು ಪಾವನ ಆಶೀರ್ವಾದದಿಂದ ಈ ಒಂದು ಸಮುದಾಯವನ್ನು ಆಧ್ಯಾತ್ಮಿಕ ತಳಹದಿಯ ಮೇಲೆ, ಸಾಂಸ್ಕೃತಿಕ ತಳಹದಿಯ ಮೇಲೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಶಕ್ತಿಯನ್ನಾಗಿ ರೂಪುಗೊಳಿಸುವಂಥ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯನ್ನು ಅವರು ಹುಟ್ಟು ಹಾಕಿ ರಾಜ್ಯಾದ್ಯಂತ ಇವತ್ತಿನ ದಿವಸ ಈ ಒಂದು ನಿಟ್ಟಿನಲ್ಲಿ ನಾವು ತಂಡ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಬೀದರ್ನಿಂದ ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರವಾಸವನ್ನು ಹಮ್ಮಿಕೊಂಡಿದ್ದು, ಎರಡನೇ ಹಂತವಾಗಿ ಇವತ್ತು ಕಲಬುರಗಿನಲ್ಲಿ ಬಂದು ನಾವು ಕಲಬುರಗಿನಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ರಾಜ್ಯ ಕಾರ್ಯಕಾರಿಣಿಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕೂಡ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ದೇವೇಂದ್ರ ನಾದಣ್ಣವರ ನೇತೃತ್ವದಲ್ಲಿ ಆಗಿದೆ. ಹಾಗೆಯೇ ಇವತ್ತಿನ ಮುಂದಿನ ದಿನಮಾನಗಳಲ್ಲಿ ಈ ಒಂದು ನಮ್ಮ ಮಾದಾರ ಚೆನ್ನಯ್ಯ ಮಠದ ಒಂದು ಪರಿಕಲ್ಪನೆಯನ್ನು, ಸ್ವಾಮೀಜಿಗಳ ಒಂದು ಪಾವನ ಆಶೀರ್ವಾದವನ್ನು ಸಮಾಜದ ಪ್ರತಿಯೊಂದು ಮನೆಗಳಿಗೂ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸೇವಾ ಸಮಿತಿ ಅತ್ಯಂತ ಒಂದು ಸೂಕ್ತವಾದ ಕಾರ್ಯಕ್ರಮಗಳನ್ನು ಮುಂದಿನಲ್ಲಿ ಹಮ್ಮಿಕೊಳ್ಳುವುದು ಅಂತ ನಾನು ಸರ್, ಈ ವರ್ಷದಿಂದ ಯಾಕೆ ಸಮಿತಿ ಕಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಸರ್. ಯಾಕಂದರೆ ಭಾಳಷ್ಟು ಜನ ಬದಿಯಾಗಿದ್ದಾರೆ, ನಂತರ ಮೀಸಲಾತಿ ಗೊಂದಲ ನಡೀತಾ ಇದೆ ಅಂತ ಅವರು ಅಂದರೆ ಸುಮಾರು 3 ವರ್ಷಗಳಿಂದ ಈ ಬಗ್ಗೆ ಪರಿಕಲ್ಪನೆ ಮತ್ತು ಹಲವಾರು ರೂಪುರೇಷೆಗಳನ್ನು ಚರ್ಚೆ ಮಾಡ್ತಾ ಇರೋದು ಇದೆ. ಇದರಲ್ಲೇ ಈಗಾಗಲೇ ಹಲವಾರು ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತಿದೆ. ಆದರೆ ಪರಿಪೂರ್ಣವಾದಂಥ ಒಂದು ಪರಿಕಲ್ಪನೆ ಕೊಟ್ಟು ಚೆನ್ನಯ್ಯ ಸೇವಾ ಸಮಿತಿಯನ್ನು, ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯನ್ನು ನಾವು ನಿರ್ಮಾಣ ಮಾಡಿದ್ದಿದೆ. ಯಾಕಂತಂದರೆ ಈ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ಒಂದು ನಿಟ್ಟಿನಲ್ಲಿ ಸಮುದಾಯ ಭಾಳಷ್ಟು ರೀತಿಯ ಗೊಂದಲಗಳಲ್ಲಿ ಸಿಕ್ಕೊಂಡಿರ್ತದೆ ಮಿತ್ರರ ಈಗ ಯಾವುದೇ ರೀತಿಯಲ್ಲಿ ಮುಂದಿನ ಹಂತ ಒಳ ಮೀಸಲಾತಿಯ ಬಂದಾದ ನಂತರ ಅದನ್ನು ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮಾಜಕ್ಕೆ ಅದನ್ನು ತಲುಪಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದಕ್ಕೆ ಸಮಾಜವನ್ನು ಸಿದ್ಧಪಡಿಸುವಂಥ ನಿಟ್ಟಿನಲ್ಲಿ ಸೇವಾ ಸಮಿತಿ ಕೆಲಸ ಮಾಡಲು ಪ್ರಾರಂಭ ಆಗಿದೆ. ಹಾಗೆ ಸೂಕ್ತ ಸಮಯ ಇದು ಅಂತ ಇವಾಗ ನಾವು ಸರ್, ಇವತ್ತಿನ ದಿನ ಸೇವಾ ಸಮಿತಿ ಬರೀ ಬೆಂಗಳೂರು ಮಾಡ್ತಾರಾಗೆ ಇರ್ತದೆ ಅಥವಾ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ತಾವು ಏನಾದರೂ ಮುಂದೆ ಬಂದು ನೀವು ಭೇಟಿ ಇರ್ತೀರಿ ಅಂತ ಒಂದು ಖಂಡಿತ. ನೋಡಿ, ಇವಾಗ ರಾಜ್ಯ ಸಮಿತಿ ಬಂದ್ಬಿಟ್ಟು ಚಿತ್ರದುರ್ಗವನ್ನು ಕೇಂದ್ರವಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ರಾಜ್ಯ ಸಮಿತಿ ಆದಾದಮೇಲೆ ಪ್ರತಿ ಜಿಲ್ಲೆ ಆಗಿರ್ಬೋದು ಮತ್ತು ಜಿಲ್ಲೆಗಳ ನಂತರ ತಾಲೂಕುಗಳ ನಂತರ ವಿಧಾನಸಭಾ ಕ್ಷೇತ್ರದವರೆಗೂ ಹಾಗೂ ಜನಸಂಖ್ಯೆ ಇದ್ದಂಥ ಕ್ಷೇತ್ರಗಳಲ್ಲಿ ವಾರ್ಡ್ಗಳ ಮಟ್ಟಕ್ಕೂ ಕೂಡ ಹಿಡಿದು ಸೇವಾ ಸಮಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ
ಮುಖಂಡರ ನೇತೃತ್ವದಲ್ಲಿ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಕೊನೆಯ ಹಂತದವರೆಗೂ ಕೂಡ ಯಾವುದೇ ರೀತಿಯಂತಹ ವಿಷಯಗಳ ಸಂದರ್ಭ ಸೇವಾ ಸಮಿತಿ ಇವತ್ತು ದಿನ ಕರ್ನಾಟಕ ಎಲ್ಲ 31 ಜಿಲ್ಲೆಗಳಲ್ಲಿ ಇವತ್ತು ಸೇವಾ ಸಮಿತಿ ನಾವು ಇವತ್ತು ದಿನ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗ್ತಿದೆ. ಅದೇ ರೀತಿಯಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆ ಕೂಡ ಬಂದಿದ್ದೀವಿ ನಾವು. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಜಿನಕೇರಿ ಅವ್ರನ್ನ ಇವತ್ತಿನ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದೇ ರೀತಿ ಮುರಳಿ ಕೃಷ್ಣ ಅಂತೇಳಿ ಅವ್ರನ್ನು ಕೂಡ ಜನರಲ್ ಸೆಕ್ರೆಟರಿ ಮಾಡಿದ್ದೀವಿ. ಇನ್ನೊಬ್ರು ನಮ್ಮ ಕೃಷ್ಣ ಅಂತೇಳಿ ಅವರು ಕೂಡ ಜನರಲ್ ಸೆಕ್ರೆಟರಿ ಆಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಸಮಿತಿ ಉತ್ತಮವಾಗಿ ಇವತ್ತು ದಿನ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಆಗ್ತಿದೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕೂಡ ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಸೇವಾ ಅಂದ್ರೆ ನಮ್ಮ ಇವತ್ತಿನ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ಸೇವಾ ಭಾವನೆಯಿಂದ ನಮ್ಮ ಭಕ್ತಿಯಿಂದ ನಮ್ಮ ಎಲ್ಲ ನಮ್ಮ ಸಮಾಜದವರು ಕಲಬುರಗಿಯಲ್ಲಿ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೊಡ್ಡ ಒಂದು ಸೇವಾ ಸಮಿತಿ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸೇರಿ ಒಂದು ಸೇವಾ ಸಮಿತಿ ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಕೆಲಸ ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಕೆಲವು ದಿನಗಳು ಆಗ್ತದ. ದಯಮಾಡಿ ಎಲ್ಲರೂ ಒಳಗಡೆ ಬರಬೇಕು. ಯಾರು ಕೂಡ ಹೊರಗಡೆ ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆದೇಶವನ್ನು ಒಂದು ಜಿಲ್ಲಾಧ್ಯಕ್ಷರಾಗಿ ಆದೇಶ ಪತ್ರವನ್ನ ಇವತ್ತು ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಡಾಕ್ಟರ್ ಶ್ರೀ 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 ಪರಮ ಪೂಜ್ಯ ಬಸವಮೂರ್ತಿ ಅವರ ಆಶ್ರಯದಲ್ಲಿ ಮತ್ತು ಶ್ರೀ ಮಾದರ ಚೆನ್ನೈ ಸೇವಾ ಸಮಿತಿ ವತಿಯಿಂದ ಬಹುದಿನಗಳಾದ ಒಂದು ಕನಸಾಗಿತ್ತು. ಮಾದಿಗ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತ ಕೆಲಸ ಆಗಬೇಕಾದ್ರೆ ಒಂದು ಸಮಿತಿ ಮಾಡೋ ಒಂದು ಅವಶ್ಯಕತೆ ಬಹಳ ಇದೆ ಅಂತೇಳಿ ಒಂದು ಗುರುಗಳಾದ ಗುರುಗಳಾದ ಮಾದರ ಚೆನ್ನಯ್ಯ ಸ್ವಾಮೀಜಿಗಳಾದ ಮಾದರ ಚೆನ್ನಯ್ಯನವರ ಕನಸಾಗಿತ್ತು. ಆ ಕನಸು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವೇಶ ಮಾಡ್ತಿರ್ತಕ್ಕಂಥ ಮಾದರ ಚೆನ್ನೈ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ದೇವೇಂದ್ರ ನಾದಣ್ಣವರು, ಮಂಜುನಾಥ್ ಕೊಂಡಪಲ್ಲಿ ಅಣ್ಣವರು, ವಿಜಯಕುಮಾರ್ ಅಡಿಕೆ ಅಣ್ಣವರು ಇವತ್ತೆಲ್ಲರೂ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಈ ಸಂಘಟನೆಗೊಂದು ಶಕ್ತಿ ಕೊಡುವಂತ ಕೆಲಸ ಹಾಗೂ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಜಿಲ್ಲಾ ಸಮಿತಿಯನ್ನು ಮಾಡಿ ಮತ್ತು ಎಲ್ಲಾ ತಾಲೂಕುವಾರ ಹಾಗೂ ವಿಧಾನಸಭಾ ಕ್ಷೇತ್ರದ ಮುಖಾಂತರ ಎಲ್ಲಾ ತಾಲೂಕುಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದರೆ ಅವರಿಗೆ ಈ ಜಿಲ್ಲೆಗೆ ಬಂದು ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನನ್ನು ಈ ಒಂದು ಸೇವಾ ಸಮಿತಿ ಮಾದರ ಚೆನ್ನೈ ಸೇವಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಬಹಳ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಅದಕ್ಕೊಂದು ನಾನು ಚಿರುಣಿಯಾಗಿರ್ತೇನೆ. ಆ ಸೇವಾ ಸಮಿತಿ ನನ್ನನ್ನು ಒಂದು ಸದಸ್ಯನಾಗಿ ಮಾಡಿದ್ದಕ್ಕೆ ಚಿರುಣಿಯಾಗಿ ಅವರಿಗೂ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ.